ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ತೃತೀಯ ಸೆಮಿಸ್ಟರ್ ಬಿಕಾಂ ತಾಯಿ ಎಂಬ ಹೆಣ್ಣು ಸಾರಾಂಶ ಮಾಡ್ತಾ ಇದ್ದೀನಿ. ಇದರ ಲೇಖಕರು ವಿನಯ. ಲೇಖಕರ ಪರಿಚಯ: ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ನಾಡು ಮಾಸ್ಕೇರಿಯಲ್ಲಿ 1968ರಲ್ಲಿ ಜನಿಸಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದ ಇವರು ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬರವಣಿಗೆಯನ್ನ ಹವ್ಯಾಸವನ್ನಾಗಿ ಮಾಡಿಕೊಂಡು ಇವರು ಬಾಯಾರಿಕೆ, ನೂರು, ಗೋರಿಯ ದೀಪ, ಹಸಬಿ ಕವನ ಸಂಕಲನಗಳನ್ನ, ಊರ ಒಣಗಡ ಬಯಲು, ಉರಿ ಎಂಬ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಸಾಹಿತ್ಯ ಕ್ಷೇತ್ರದ ಇವರ ಸಾಧನೆಗಾಗಿ ಪೂತಿನ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ಸಂಕ್ರಮಣ ಕಾವ್ಯ ಮುಂತಾದ ಬಹುಮಾನಗಳು ಲಭಿಸಿವೆ. ಇಲ್ಲಿ ಈ ಕತೆ ಶುರುವಾಗೋದು, ನಿರೂಪಕರು ಅವರು ವ್ಯಾಸಂಗ ಮಾಡ್ಬೇಕಾದ್ರೆ ಆ ದಿನಗಳಲ್ಲಿ ಅವ್ರ ಕುಟುಂಬದ ಪರಿಸ್ಥಿತಿ ಹೆಂಗಿತ್ತು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅವ್ರ ತಂದೆ ಅಂದ್ರೆ ದಾದ, ಅವ್ರ ತಾಯಿ ಅಂದ್ರೆ ಆಯಿ, ಅವ್ರ ಗುಣಗಳನ್ನೆಲ್ಲ ಇವರಿಲ್ಲಿ ವಿವರಿಸ್ತಾ ಇದ್ದಾರೆ. ಅವ್ರ ತಂದೆ ಸತ್ ನಂತರ ಅವ್ರ ತಾಯಿ ಸತ್ತ 1 ವರ್ಷದ ದಿನ ಅವರು ವರ್ಷದ ತಿಥಿ ಮಾಡ್ಬೇಕಾರೆ ಇದನ್ನೆಲ್ಲ ಘಟನೆಗಳನ್ನ ಅವರು ನಿರೂಪಕರು ಜ್ಞಾಪಿಸ್ಕೊಳ್ತಾ ಇದ್ದಾರೆ. ನಿರೂಪಕರು ಅವ್ರ ತಾಯಿ ವರ್ಷದ ತಿಥಿಗೆ ಬಂದಾಗ ಅವ್ರ ಚಿಕ್ಕಿ ಅಂದ್ರೆ ಅವ್ರ ಚಿಕ್ಕಮ್ಮ ಇಲ್ಲೇ ಇದ್ದು ಎಲ್ಲ ಕೆಲಸ ಮುಗಿಸ್ಬಿಡು, ಶಾಂತಕ್ಕಗೂ ಮೋಕ್ಷ ಅಂತ ಹೇಳ್ತಾರೆ. ಆವಾಗ ನಿರೂಪಕರಿಗೆ ಅವರ ತಂದೆ ಸತ್ತಾಗ ಅವರು ತುಂಬ ಅಧೈರ್ಯ ಅಂದರೆ ಧೈರ್ಯ ಕಳ್ಕೊಂಡ್ಬಿಟ್ಟಿರ್ತಾರೆ. ಆವಾಗ ಅವ್ರ ತಾಯಿ ಹೇಳಿದ ಮಾತು ಅವ್ರಿಗೆ ಜ್ಞಾಪಕ ಆಗತ್ತೆ. ನೀಟಾಗಿ ಎಲ್ಲ ಕರ್ಮಗಳನ್ನು, ಕರ್ಮ ಅಂತಂದರೆ ಇಲ್ಲಿ ಕಾರ್ಯಗಳು ಅಂತ ಅರ್ಥ, ನೀಟಾಗಿ ಎಲ್ಲ ಕರ್ಮಗಳನ್ನು ಮಾಡು ಅಂತ ಅವರು ಹೇಳ್ತಿದ್ದನ್ನ ನಿರೂಪಕರು ಜ್ಞಾಪಿಸ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ನಿರೂಪಕರು ಅವ್ರ ತಾಯಿ ಫೋಟೋಗೆ ಹೂವಿನ ಹಾರ ಹಾಕಿ ಅದ್ರ ಮುಂದೆ ದೀಪ ಹಚ್ಚಿದ್ದಾರೆ. ಭಟ್ರು ಏನೇನೋ ಮಂತ್ರ ಹೇಳ್ತಾ ಇದ್ದಾರೆ. ಇದೆಲ್ಲ ನಿರೂಪಕರು ನೋಡಿ ಅವರ ಮತ್ತೆ ಅವರ ಒಂದು ಆಯಿ ಅಂದರೆ ತಾಯಿಯ ಸಂಬಂಧ ಹೆಂಗಿತ್ತು ಅನ್ನೋದನ್ನ ಅವರು ಜ್ಞಾಪಿಸ್ಕೊಳ್ತಾ ಇದ್ದಾರೆ. ನಿರೂಪಕರಿಗೆ ಅವರ ತಾಯಿಯ ಮುದ್ದು ಮುಖನೇ ಅವ್ರಿಗೆ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿದ್ರು ನನ್ನ ಆಯಿ ಅಂತ ಎಲ್ಲ ಇಲ್ಲಿ ಜ್ಞಾಪಿಸ್ಕೋತಾ ಇದ್ದಾರೆ. ಮತ್ತು ಊರ ಜನ ಎಲ್ಲನೂ ಏನಾದರೂ ಕೆಲಸ ಮಾಡೋಕ್ಕಿಂತ ಮುಂಚೆ ಶಾಂತಕ್ಕ ನಿನ್ನ ಮುಖ ತೋರಿಸು, ನಿನ್ನ ಮುಖ ನೋಡ್ಕೊಂಡು ಹೋದರೆ ನಾವು ಮಾಡೋ ಕೆಲಸ ಎಲ್ಲ ಹೂವಿನ ಥರ ಸುಖವಾಗಿ ಆಗತ್ತೆ ಅಂತ ಅವರು ಊರಿನ ಜನಗಳೆಲ್ಲ ಹೇಳ್ತಿದ್ರು. ಬರೀ ಅಷ್ಟೇ ಅಲ್ಲ, ಅವ್ರ ಸಂಬಂಧಿಕರು ಅದನ್ನೇ ಹೇಳ್ತಿದ್ರಂತೆ. ಶಾಂತಕ್ಕ ನೀನಿವತ್ತು ಬರಲ್ವಾ, ನೀನು ಮನೆಗೆ ಬಂದರೆ ಒಂದು ಲಕ್ಷಣ ಮನೆಗೆ ಅಂತೆಲ್ಲ ಹೇಳ್ತಾ ಇದ್ರಂತೆ ನಿರೂಪಕರ ಅವರ ತಾಯಿಗೆ. ಆಯಿ ಯಾವತ್ತಿಗೂ ಯಾರ ಮೇಲೂ ಸಿಟ್ಟು ಮಾಡ್ಕೊಂಡಿಲ್ಲ, ದ್ವೇಷ ಸಾಧಿಸಿಲ್ಲ, ಹಠ ಮಾಡಿದವಳೇ ಅಲ್ಲ. ಹಾಗಂತ ಬದುಕನ್ನ ಹಗುರವಾಗಿ ತಗೊಂಡಿದ್ದವಳು ಅಲ್ಲ. ಅವಳು ಮಾಡುವ ಸಣ್ಣ ಕೆಲಸನೂ ಅಥವಾ ದೊಡ್ಡ ಕೆಲಸನೂ ಬಹಳ ಕಾಳಜಿಯಿಂದ ತುಂಬ ಜವಾಬ್ದಾರಿ ತಗೊಂಡು ಅವಳು ಕೆಲಸಗಳನ್ನ ನಿರ್ವಹಿಸ್ತಿದ್ಲು ಅಂತ ಲೇಖಕರು ಜ್ಞಾಪಿಸ್ಕೊತಾ ಇದ್ದಾರೆ. ಲೇಖಕರು ಅಥವಾ ನಿರೂಪಕರು SSLC ಮತ್ತು PUC 2 ಬಾರಿ ಫೇಲ್ ಆದಾಗ್ಲೂ ಯಾವತ್ತಿಗೂ ಹೊಡೆದಿಲ್ವಂತೆ ಅವರ ಆಯಿ. ಬದಲಿಗೆ ಪರೀಕ್ಷೆ ಏನು ಮತ್ತೆ ಇನ್ನೊಂದ್ಸತಿ ಬರೆದ್ರಾಯ್ತು, ನೀನು ದಯವಿಟ್ಟು ಇದ್ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡ ಮಗ ಅಂತ ಹೇಳಿ ಅವರಿಗೆ ಎಣ್ಣೆ ಸ್ನಾನ ಮಾಡಿಸಿ ನೀಟಾಗಿ ಹೊಟ್ಟೆ ತುಂಬ ತಿನ್ನಿಸಿ ಮಲಗಿಸ್ತಾ ಈ ಮಾತನ್ನ ಹೇಳ್ತಾ ಇದ್ರಂತೆ. ನಿರೂಪಕರ ತಂದೆ ಬಂದ್ಬಿಟ್ಟು ಏನೋ ನಿನ್ನ ರಿಸಲ್ಟ್ ಏನಾಯಿತು, ಈ ಸತಿನೂ ಹೋಯ್ತಾ ಅಂತ ಕೇಳಿದಾಗ ಅವ್ರ ತಾಯಿ ಏನು ಹೇಳ್ತಿದ್ರಂತೆ ಅಂದರೆ, ಸುಮ್ಮನಿರಿ, ಆ ಮಗುಗೆ ಬೈಬೇಡಿ, ಅವನು ಬರೀ ತಹಶೀಲ್ದಾರರ ಮಗ ಮಾತ್ರ ಅಲ್ಲ, ಈ ದೆಡ್ಡಿ ಶಾಂತನ ಮಗನೂ ಹೌದು ಅಂತ ಹೇಳಿ ಅವರಪ್ಪಂಗೆ ಹೇಳ್ತಾ ಇದ್ರಂತೆ ಅವರಮ್ಮ. ನಿರೂಪಕರ ತಂದೆಗೆ ಅಮ್ಮ ಮಗ ಅಂತಂದರೆ ಅಷ್ಟಕ್ಕಷ್ಟೇ ಅಂತೆ. ಅವರು ಅಮ್ಮ ಮಗ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ ಅಂತ ಮಾತಿಗೂ ಅಮ್ಮ ಮಗಂಗೆ ಹಂಗಿಸ್ತಾ ಮಾತಾಡ್ತಿದ್ರಂತೆ. ಅವ್ರಿಗೂ ನಾವು ಹಾಳಾಗಿ ಹೋಗಲಿ ಅನ್ನೋದೇ ಬೇಕಿತ್ತು ಅಂತ ಇಲ್ಲಿ ನಿರೂಪಕರು ಹೇಳ್ತಾ ಇದ್ದಾರೆ.
ನಿರೂಪಕರಿಗೆ ಅವರ ಆಯಿಯ ಮೊದಲನೇ ವರ್ಷಾಂತರ ತಿಥಿಗೆ ಬಂದಾಗ ಆ 9 ಪಿಂಡಗಳೇನಿಡ್ತಾರೆ ಅದನ್ನು ನೋಡಿ ಅವ್ರ ಬಾಲ್ಯ ನೆನಪಾಯ್ತಂತೆ. ಬಾಲ್ಯದಲ್ಲಿ ಅವರ ಆಯಿ ಅದೇ ಥರ ಉಂಡೆ ಉಂಡೆ ಮಾಡಿ ತುತ್ತುಗಳನ್ನ ತಿನ್ನಿಸ್ತಾ ಇದ್ರಂತೆ. ಇವರು ಲೇಖಕರು ಚಿಕ್ಕ ಮಗು ಅಲ್ವಾ, ಅದಕ್ಕೆ ಯಾವುದೇ ಚಿಕ್ಕ ಮಗು ಆದ್ರೂ ಊಟ ಬೇಡ ಅಂತ ಹಠ ಮಾಡುತ್ತಲ್ವ, ಅದೇ ರೀತಿ ನಿರೂಪಕರು ಓಡ್ ಹೋಗೋದು, ಏಣಿ ಮೇಲೆ ಕೂರೋದು, ಹೀಗೆಲ್ಲ ಮಾಡಿದಾಗ ನಿರೂಪಕರ ಆಯಿ ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಅಥವಾ ಸೊಂಟದ ಮೇಲೆ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಕೆಲವೊಂದು ಸತಿ ಕೂಸು ಮರಿ ಮಾಡಿಕೊಂಡು ಕೂಡ ತಿನ್ನಿಸ್ತಾ ಇದ್ರಂತೆ. ಅದೇ ರೀತಿ ಹಂಗೆ ಮಾಡಬೇಕಾರೆ ಯಾರೇ ಅಲ್ಲಿ ಬಂದ್ರೂ ಅವರಿಗೆ ಎದುರುಗಡೆಯಿಂದ ನೋಡೋದಕ್ಕೆ ಬರೀ ಒಂದು ತುತ್ತು ಮಾತ್ರ ಅಂತ ಅನ್ನಿಸ್ತಿತ್ತು. ಆದರೆ ಆ ತುತ್ತಿನ ಒಳಗಡೆ ಮೀನು, ಮೊಟ್ಟೆ, ಪಲ್ಯ, ಬೇಯಿಸಿದ ಕಾಳು, ಕಾಯಿ ಮತ್ತು ಮಾಂಸ ಇದೆಲ್ಲ ಇರ್ತಿತ್ತಂತೆ. ಆದರೆ ಹೊರಗಡೆಯಿಂದ ನೋಡೋದಕ್ಕೇನು ಬರೀ ಒಂದು ಅನ್ನದ ತುತ್ತು ಥರ ಕಾಣಿಸ್ತಿತ್ತಂತೆ. ಇಷ್ಟೆಲ್ಲ ಆ ಅನ್ನದ ತುತ್ತಿನ ಒಳಗಡೆ ತಾಯಿ ಅಡಗಿಸ್ಕೊಂಡು ಮಗುಗೆ ತಿನ್ನಿಸ್ತಾ ಇದ್ರಂತೆ. ಈಗ ಪಿಂಡದ ಅನ್ನದ ಮೇಲೆ ನೀರು ಹಾಕಬೇಕಾದ್ರೆ ಲೇಖಕರಿಗೆ ಅನ್ನಿಸ್ತಾ ಇದೆಯಂತೆ, ನನ್ನ ಮತ್ತು ಆಯಿ ಸಂಬಂಧನೂ ಇದೇ ಥರ ಕರಗಿ ಹೋಗ್ತಾ ಇದೆಯಲ್ಲ ಅಂತ ಅವರಿಗೆ ದುಃಖ ಆಗ್ತಾ ಇದೆ, ಬೇಸರವಾಗ್ತಾ ಇದೆ. ನಿರೂಪಕರ ತಾಯಿ ಕೆಲಸ ಮಾಡಬೇಕು ಅಂತ ಅನ್ಕೋತಿದ್ರಂತೆ. ಆದರೆ ಅವರ ತಂದೆ ಅದಕ್ಕೆ ಪರ್ಮಿಷನ್ ಅಂದರೆ ಅನುಮತಿ ಕೊಟ್ಟಿರಲಿಲ್ವಂತೆ. ಮತ್ತು ಅವರು ಮನೆಗೆ ದೂರ ಊರಿಗೆ ಹತ್ರ ಅನ್ನೋ ಥರ ಇದ್ರಂತೆ. ಅಂದರೆ ಏನು, ಊರಿನ ಎಲ್ಲ ಹೆಣ್ಣು ಮಕ್ಕಳು ನನಗೇ ಸಿಗಬೇಕು, ನಾನು ಅನುಭವಿಸ್ಬೇಕು ಅನ್ನೋ ಒಂದು ಏನಂತಾರ ಒಂದು ಮನೋಭಾವ ಅವರಿಗೆ ಇತ್ತು. ಆದರೆ ಮನೆಯವರು ಅಮ್ಮ ಮಗ ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿತ್ತು. ಅದಕ್ಕೇನೆ ಊರವರೆಲ್ಲ ಇವರನ್ನ ಕಾಬಾ ಮೋನಪ್ಪ ಅಂತ ಕರಿತಿದ್ರಂತೆ. ನಿರೂಪಕರವರ ತಂದೆನ ಕಾಬಾ ಮೋನಪ್ಪ ಅಂತಂದರೆ ಕಾಮ ಬಕಾಸುರ ಮೋನಪ್ಪ ಅಂತ ಅವರಿಗೆ ಹೆಸರಿಟ್ಟುಬಿಟ್ಟಿದ್ರಂತೆ ಊರ್ ಜನ ಎಲ್ಲ. ಇಂಥ ಒಂದು ತಂದೆಗೆ ಹುಟ್ಟಿರೋ ಮಗ ಅಂತಂದರೆ ಆ ಮಗಂಗೆ ಈಸಿಯಾಗಿ ವಿದ್ಯೆದಾನ ಅಥವಾ ಒಂದು ಎಜುಕೇಷನ್ ಅವರಿಗೆ ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಅಂಥವ್ರನ್ನ ನೋಡೋದೇ ಬೇರೆ ದೃಷ್ಟಿನಲ್ಲಿ ನೋಡ್ತಾರೆ ಅಲ್ವಾ ಜನರು. ಇವಾಗ ಅವ್ರ ಅಪ್ಪನೇ ಹೀಗೆ, ಇನ್ನು ಮಗ ಇನ್ನು ಹೆಂಗೋ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ಹಾಗಾಗಿ ನಿರೂಪಕರಿಗೆ ಅಷ್ಟು ಸುಲಭವಾಗಿ ವಿದ್ಯೆ ಸಿಗ್ತಾ ಇರಲಿಲ್ವಂತೆ. ಅವ್ರ ತಾಯಿಗೆ ಅವ್ರ ತಂದೆ ಮಾಡ್ತಿರೋದು ಕೆಲಸಗಳೆಲ್ಲ ಗೊತ್ತಿದ್ರೂ ಅವ್ರ ತಾಯಿಗೆ ಏನೂ ಗೊತ್ತಿಲ್ದಂಗೆ ಇರ್ತಾ ಇದ್ರಂತೆ. ಅವ್ರ ಬದುಕಲ್ಲಿ ಏನಾದರೂ ಒಂದು ಸುಖ ಕಂಡುಕೊಂಡಿದ್ರು ಅಂತಂದರೆ ಅದು ಅವ್ರ ಮಗ ಅಂದರೆ ನಿರೂಪಕರು ಮಾತ್ರ ಅಂತೆ. ಹೀಗೆ ಆಯಿಗೆ ಮನೆ, ಕೊಟ್ಟಿಗೆ, ಹಿತ್ತಲು, ಕೆಲಸದವರು, ಸಂಬಂಧಿಕರು, ನಾಯಿ, ಕೋಳಿ ಇದೇ ಅವ್ರ ಜಗತ್ತಾಗೋಗ್ಬಿಟ್ಟಿತ್ತಂತೆ. ಜಗಳ, ಕೋಪ, ದ್ವೇಷ ಇದೆಲ್ಲದ್ರಿಂದನೂ ಅವರು ದೂರ ಉಳಿದ್ಬಿಟ್ಟಿದ್ರಂತೆ. ಇದ್ಯಾವುದೂ ಅವರಿಗೆ ಬೇಕಾಗಿರಲಿಲ್ಲ. ಅವರಿಗೆ ಶಾಂತಿ, ನೆಮ್ಮದಿ ಮಾತ್ರ ಬೇಕಾಗಿತ್ತು. ನಿರೂಪಕರು ಅವ್ರ ತಾಯಿ ನೋಡೋಕ್ಕೆ ತುಂಬ ಚೆನ್ನಾಗಿರೋದ್ರಿಂದ ಅಲ್ಲಿ ಸುತ್ತಮುತ್ತ ಯಾರು ಗಂಡಸರು ಬಂದು ಅವ್ರನ್ನ ಒಂಥರ ನೋಡ್ಬೇಕಾರೆ ಅವರು ಮನೇಲಿ ಒಬ್ಬರೇ ಇದ್ದೀನಿ ಅನ್ನೋ ಥರ ತೋರಿಸ್ಕೊತಾ ಇರಲಿಲ್ವಂತೆ. ತನ್ನ ಮನೇಲಿ ತನ್ನ ಜೊತೆ ಇನ್ನೂ ಎಷ್ಟೊಂದು ಜನ ಇದ್ದಾರೆ ಅನ್ನೋ ಥರ ಮಾತಾಡೋಕ್ಕೆ ಹೊರಡ್ತಾ ಇದ್ರಂತೆ. ಅಣ್ಣ ಪೇಟೆ ಕಡೆ ಹೊರಡ್ತೀಯಾ, ಮೀನಾಕ್ಷಕ್ಕ ಆರಾಮಿದಾರಾ ಅಂತೆಲ್ಲ ಅವರು ಮಾತಾಡ್ತಾ ಇದ್ರಂತೆ. ಮನೇಲಿ ಯಾರೂ ಇಲ್ಲ ಅಂದರು, ಯಾರೋ ನನ್ನ ಜೊತೆ ಇದ್ದಾರೆ ಮನೇಲಿ ಅನ್ನೋ ಥರ ತೋರಿಸ್ಕೊತಾ ಇದ್ರಂತೆ. ಆಯಿ ಆ ಥರ ಕೂಗ್ಬೇಕಾರೆ ಆ ದನಿ ಯಾರ್ದೋ ಒಂದು ಕೇಳಿಸ್ತಾ ಇರ್ತಂತೆ. ಆ ದನಿನೇ ಚಂದ್ರಭಾಗಕ್ಕಂದಂತೆ. ಚಂದ್ರಭಾಗಕ್ಕ ಯಾರು ಅಂತಂದರೆ ತನ್ನ ದಾದನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡವಳು. ಇದನ್ನು ಊರ್ ಜನ ಎಲ್ಲ ಕೇಳಿ ಮಾತಾಡ್ಕೊಂಡು ಚಂದ್ರಭಾಗಕ್ಕ ಬಾವಿಗೆ ಹಾರಕ್ಕೆ ಹೋಗಿದ್ಲಂತೆ. ಇದನ್ನು ತಿಳಿದ ಶಾಂತಕ್ಕ ಚಂದ್ರಭಾಗಕ್ಕಂಗೆ ಸಮಾಧಾನ ಮಾಡಿ ಅದರಿಂದ ಆಚೆ ಕರ್ಕೊಂಡು ಬಂದ್ಲಂತೆ. ಅಂದರೆ ಸೂಸೈಡ್ ಮಾಡೋದ್ರಿಂದ ಆಚೆ ಕರ್ಕೊಂಡು ಬಂದ್ಲಂತೆ. ಲೇಖಕರು ಹೇಳ್ತಿದ್ದಾರೆ, ಆಯಿಗೆ ಇಷ್ಟೆಲ್ಲ ಗೊತ್ತಿದ್ರು ಅವಳ ಜಾಣ್ಮೆ ಮತ್ತು ಅವಳು ಒಳಗೊಳಗೆ ನುಂಗ್ತಿದ್ದ ನೋವು ಇದೆಲ್ಲನೂ ಸ್ವಲ್ಪನೇ ಆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪನೇ ನನಗೆ ಅರ್ಥ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ.
ಅವರಿಗೆ ಇದ್ದಿದ್ದ ಒಬ್ಬನೇ ಮಗ, ಅಂದರೆ ಅದೇ ನಿರೂಪಕರು, ಇದ್ದಿದ್ದ ಒಬ್ಬರೇ ಮಗ ಅಂತ ಅವರು ಯಾವತ್ತಿಗೂ ಅವ್ರನ್ನ ಒಂಟಿತನ ಕಾಳೋದಕ್ಕೆ ಬಿಡ್ತಾ ಇರಲಿಲ್ವಂತೆ. ಲೇಖಕರಿಗೆ ಬೇಸರ ಆದಾಗ ನಗಿಸ್ತಿದ್ರು, ಅವರು ಸೋತಾಗ ಹೆಗ್ಲು ಕೊಟ್ಟು ಅವ್ರನ್ನ ನಿನ್ನ ಕೈಲಿ ಆಗತ್ತೆ, ಹೋಗು ಮುಂದೆ ಮುಂದೆ ಏನಾದರೂ ನೀನು ಮಾಡ್ಬೋದು ಅಂತ ಧೈರ್ಯ ಕೂಡ ತುಂಬ್ತಾ ಇದ್ರಂತೆ. ಹಾಗೇನೆ ಲೇಖಕರು ಏನಾದರೂ ತಪ್ಪು ಮಾಡಿದ್ರೆ ಮುಲಾಜಿಲ್ದಂಗೆ ಅವ್ರಿಗೆ ಶಿಕ್ಷೆ ಕೂಡ ಕೊಡ್ತಿದ್ರಂತೆ. ಹೀಗೆ ಒಂದಿನ ಪಕ್ಕದ ಮನೆಯಲ್ಲಿದ್ದ ಹುಡುಗಿನ ಡುಮ್ಮಿ ಅಂತ ಚುಡಾಯಿಸೋದಕ್ಕೆ ಅವ್ರ ಮುಂದೆನೆ ಕಸ್ಬರ್ಕೆಯಲ್ಲಿ ಹೊಡೆದ್ರಂತೆ. ಇದೇ ಥರ ಏನೇ ಲೇಖಕರು ತಪ್ಪು ಮಾಡಿದ್ರು ಮುಲಾಜಿಲ್ದಂಗೆ ಹೊಡಿತಾ ಇದ್ರಂತೆ. ಓದದೆ ಮಾರ್ಕ್ಸ್ ತಗೊಳ್ಳೋದು, ವಿದ್ಯೆಯಿಂದ ಜ್ಞಾನ ಗಳಿಸದೇ ಇದ್ದರೆ ಮುಂದೆ ತುಂಬ ಕಷ್ಟ ಆಗತ್ತೆ ಅಂತ ಬುದ್ಧಿ ಹೇಳ್ತಾ ಇದ್ರಂತೆ. ನಿನಗೂ ನಿಮ್ಮಪ್ಪಂಗೂ ತುಂಬ ವ್ಯತ್ಯಾಸ ಇದೆ, ದಯವಿಟ್ಟು ಅದನ್ನು ತಿಳ್ಕೊಂಡು ಜೀವನ ನಡೆಸು ಮಗ ಅಂತ ಲೇಖಕರ ತಾಯಿ ಹೇಳ್ತಾ ಇದ್ರಂತೆ. ಆಯಿಗೆ ಇಷ್ಟು ವರ್ಷ ಏನೇ ಅವಮಾನ ಆಗಿದ್ರೂ ಮಗನ ಮುಂದೆ ಅದನ್ನು ತೋರಿಸ್ಕೊತಾ ಇರಲಿಲ್ಲ. ಆದರೆ ಒಂದು ದಿನ ಆಯಿ ಮತ್ತು ನಿರೂಪಕರು ಇಬ್ಬರು ತಬ್ಕೊಂಡು ಜೋರಾಗಿ ಅಳ್ತಾ ಇದ್ರಂತೆ. ಯಾಕಪ್ಪ ಅಂತಂದರೆ ಇಡೀ ಊರಿನ ಜನ ಎಲ್ಲ ಕಾಬಾ ಮೋನಪ್ಪನ ಹೆಂಡತಿ, ಕಾಬಾ ಮೋನಪ್ಪನ ಮಗ ಅಂತ ಇಬ್ಬರಿಗೂ ಹಂಗಿಸ್ತಾ ಇದ್ರಂತೆ. ಅದನ್ನು ನೋಡಿ ಆ ಮಾತುಗಳನ್ನ ತಡ್ಕೊಳಕ್ಕಾಗದೆ ತಾಯಿ ಮಗ ಇಬ್ಬರೂ ಗಟ್ಟಿಯಾಗಿ ಅಪ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ರಂತೆ. ಆವಾಗ ನಿರೂಪಕರು ತಾಯಿಯ ಕಣ್ಣೀರು ಒರೆಸಿ ಹೇಳ್ತಾರಂತೆ, ಆಯಿ ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ನಿನ್ನ ಮಗ ಆಯಿ, ನಿನಗೆ ಹೇಗೆ ಬೇಕೋ ನಾನು ಹಾಗೇ ಜೀವನ ನಡೆಸ್ತೀನಿ ಆಯಿ, ಒಳ್ಳೆ ರೀತಿಲಿ ಜೀವನ ನಡೆಸ್ಕೊಂಡು ಹೋಗ್ತೀನಿ, ನಾನು ಯಾವತ್ತೂ ತಪ್ಪು ಕೆಲಸ ಮಾಡಲ್ಲ ಅಂತ ನಿರೂಪಕರು ಹೇಳಿದ್ರಂತೆ. ನಿರೂಪಕರ ದಾದ ಸತ್ತೋದಾಗ ಯಾರೋ ಒಬ್ಬರು ಅಲ್ಲಿ ಬಂದವ್ರು ಹೇಳ್ತಾರಂತೆ, ಇದು ಸಾಯೋ ವಯಸ್ಸಲ್ಲ, ಅಕಸ್ಮಾತಾಗಿ ಹೋದ ಅಂತ ಹೇಳಿ ಶಾಕ್ನಿಂದ ಏಳಲೇ ಇಲ್ಲ ಅಂತ ಆಯಿನ ತೋರಿಸಿ ಹೇಳ್ತಾರಂತೆ. ನಿರೂಪಕರು ಅದಕ್ಕೆ ಮನಸ್ಸಲ್ಲಿ ಅನ್ಕೋತಿದಾರಂತೆ, ಆಯಿಗೆ ಆದದ್ದು ಶಾಕೇ ಬೇರೆ ಅಂತ. ಆಗಿದ್ದಾಯ್ತು ಆಯಿ, ನೀನು ಸಮಾಧಾನ ಮಾಡ್ಕೋ, ದಾದ ದಿಢೀರಂತ ಹೋಗ್ಬಿಟ್ರಲ್ವ, ಅದಕ್ಕೆ ಇಡೀ ಜವಾಬ್ದಾರಿ ಎಲ್ಲ ನಿನ್ನ ಮೇಲೆ ಬಿತ್ತು ಅಂತ 1000 ಸತಿ ಹೇಳ್ತಿದ್ರಂತೆ. ಆದರೆ ಆಯಿ ಮೊದಲನ ಹಾಗೆ ಆಗಲೇ ಇಲ್ಲ ಅಂತ ನಿರೂಪಕರು ಬೇಜಾರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೊಂದು ಸತಿ ರಾತ್ರಿ ಸುಮ್ಮನೆ ಕೂತ್ಕೊಂಡು ಒಂದೇ ಸಮನೆ ಮಾತಾಡ್ತಿದ್ರಂತೆ. ಕೊನೆಗೂ ನಾನು ಸೋತು ಹೋದೆ, ಅವರಿಗಿಂತ ಮುಂಚೆ ನಾನು ಹೋಗಬೇಕಿತ್ತು ಅಂತೆಲ್ಲ ಮಾತಾಡ್ಕೊತಿದ್ರಂತೆ. ಆದರೆ ಅಳ್ತಿರ್ಲಿಲ್ವಂತೆ. ಅವ್ರ ಮುಖ ಕೆಂಪಾಗ್ಬಿಡ್ತಿತ್ತಂತೆ. ಅವ್ರ ಕಣ್ಗಳಲ್ಲಿ ಒಂದು ಹನಿ ನೀರು ಇರ್ತಾ ಇರಲಿಲ್ಲ, ಆದರೆ ಅವ್ರ ಕಣ್ ತುಂಬ ನಿರಾಸೆನೇ ತುಂಬಿತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದೊಂದು ಸತಿ ಎಲ್ಲ ಕಳ್ಕೊಂಡಿದ್ದೀನಿ ಅನ್ನೋ ಥರ ವರ್ತಿಸಿದ್ರೆ, ಕೆಲವೊಂದೊಂದು ಸತಿ ದಾದ ಇನ್ನೂ ಸತ್ತೇ ಇಲ್ಲ, ಅವ್ರು ಬದುಕಿದ್ದಾರೆ ಅನ್ನೋ ಥರ ಅವರು ವರ್ಣಿಸ್ತಿದ್ರಂತೆ. ಕೆಲವೊಂದೊಂದು ಸತಿ ದಾದ ಅವ್ರ ತೆವಲನ್ನ ತೀರಿಸ್ಕೊಳ್ಳೋಕ್ಕೆ, ಅಂದರೆ ಅವರ ಕೆಟ್ಟ ಆಸೆಗಳನ್ನ ತೀರಿಸ್ಕೊಳ್ಳೋಕ್ಕೆ ಯಾರ್ಯಾರ ಮನೆಗೆ ಹೋಗ್ತಾ ಇದ್ರು ಆ ಮನೆಗಳಿಗೆಲ್ಲ ಹೋಗಿ ಆ ಹೆಂಗಸರಿಗೆ ಚೆನ್ನಾಗಿ ಬೈದು ಅವ್ರ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿ ಬರ್ತಾ ಇದ್ರಂತೆ. ಒಂದ್ಸತಿ ಚಂದ್ರಭಾಗಕ್ಕನ ಮನೆಗೆ ಹೋಗಿ ಅವ್ರನ್ನ ಚೆನ್ನಾಗಿ ಹೊಡೆದು ಬಾವಿವರೆಗೂ ಎಳ್ಕೊಂಡು ಹೋಗಿದ್ರಂತೆ. ಇವರು ಈ ನಿರೂಪಕರ ತಾಯಿಯ ವರ್ತನೆಯನ್ನು ನೋಡಿ ನಿರೂಪಕರಿಗೆ ಮನೋರೋಗ ತಜ್ಞರಿಗೆ ಒಂದ್ಸತಿ ತೋರಿಸ್ಬೇಕು ಅಂತ ಅವರಿಗೆ ತೋರ್ಸೋಕ್ಕೆ ಕರ್ಕೊಂಡು ಹೋದ್ರಂತೆ. ಅವರ ಒಂದು ಆಕ್ರೋಶ, ಉದ್ರೇಕ ಕಡಿಮೆ ಆಗಲೇ ಇಲ್ವಂತೆ. ಅನಿವಾರ್ಯವಾಗಿ ಅದಕ್ಕಾಗಿ ಸ್ಟ್ರಾಂಗ್ ಡೋಸೇಜ್ ಆರಂಭಿಸಿದ್ರಂತೆ. ನಿರೂಪಕರಿಗೆ ಆಸ್ಪತ್ರೆಯಲ್ಲಿ ಅವ್ರ ತಾಯಿಯನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲಿಲ್ಲ ಅಂತ ಮನೆಗೆ ಕರ್ಕೊಂಡು ಹೋದ್ರಂತೆ. ಆ ಒಂದು ಮೆಡಿಸಿನ್ಸ್ ಏನು ಅವ್ರು ಕೊಡಿಸ್ತಾ ಇದ್ರು, ಅವ್ರು ತುಂಬ ಸ್ಟ್ರಾಂಗ್ ಡೋಸೇಜ್ ಆಗಿರೋದ್ರಿಂದ ಅವ್ರ ದೇಹದ ಮೇಲದು ಪ್ರಭಾವ ಬೀರ್ತು ಅಂತ ಹೇಳಿದ್ದಾರೆ. ಕೆಲವೇ ತಿಂಗಳಲ್ಲಿ ಅವರಿಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ, ಓಡಾಡೋಕ್ಕಾಗ್ತಾ ಇರಲಿಲ್ಲ, ನೆನ್ಪಿಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಮತ್ತು ಗುರುತು ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರು ಒಂದು ಬದುಕಿದ್ರೂ ಬದುಕಿಲ್ದಿರೋ ಹಾಗೆ, ಅಂದರೆ ಒಂದು ಶವದಂತೆ ಇದ್ರು ಅಂತ ಇಲ್ಲಿ ನಿರೂಪಕರು ಬೇಸರಗೊಳ್ತಾ ಇದ್ದಾರೆ.
ನಿರೂಪಕರು ಅವ್ರ ತಾಯಿಯ ಪರಿಸ್ಥಿತಿ ಕಂಡು ಬೇಜಾರು ಮಾಡಿಕೊಂಡಾಗ ಅವರು ಅಕ್ಕಪಕ್ಕ ಇದ್ದವರೆಲ್ಲ ಹೇಳಿದ್ರಂತೆ, ಬೇಜಾರು ಮಾಡ್ಕೋಬೇಡ, ನೀನು ನಿನ್ನ ಆಯಿನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಷ್ಟು ಚೆನ್ನಾಗಿ ಇಲ್ಲಿವರೆಗೂ ನೋಡ್ಕೊಂಡಿದೀಯಾ ಅಂತ ಹೇಳಿ ಸಮಾಧಾನ ಮಾಡಿದ್ರಂತೆ. ಆಯಿ ಅವರ 55ನೇ ವಯಸ್ಸಿಗೆ ಸತ್ತು ಹೋದ್ರು. ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದೆ. ಆಯಿನ ನಾನು ನೆಗ್ಲೆಕ್ಟ್ ಮಾಡಿಬಿಟ್ನಾ ಅಂತ ಇಲ್ಲಿ ನಿರೂಪಕರಿಗೆ ಅನ್ನಿಸ್ತಾ ಇದೆಯಂತೆ. ಅದಕ್ಕೆ ನಾನಿಲ್ಲಿ ಆಯಿನ ನೆಗ್ಲೆಕ್ಟ್ ಮಾಡಿದ್ರೆ ನನಗೆ ನನ್ನ ದಾದಂಗೆ ಏನು ವ್ಯತ್ಯಾಸ ಬಂತು? ನನ್ನ ದಾದ ಕೂಡ ಆಯಿ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ, ನಾನು ದಾದನಿಗಿಂತ ಬೇರೆ ಆಗಲಿಲ್ವಲ್ಲ ಅಂತ ಆಯಿ ಬಗ್ಗೆ ನೆನೆಸ್ಕೊಂಡು ನಿರೂಪಕರು ತಮ್ಮ ಆಯಿಯ ಮೊದಲನೇ ವರ್ಷಾಂತದ ತಿಥಿಯಲ್ಲಿ ಇದೆಲ್ಲ ಜ್ಞಾಪಿಸ್ಕೊಂಡು ದುಃಖ ಪಡ್ತಾ ಇದ್ದಾರೆ.